ಆತ್ಮೀಯ ವಿದ್ಯಾರ್ಥಿಗಳೇ, ಬೆಳಗಿನ ಶುಭೋದಯಗಳು. ಮಕ್ಕಳೇ, ಈ ದಿವಸ 8ನೇ ತರಗತಿ ವಿಷಯ ವಿಜ್ಞಾನ ಭಾಗ 1ರಲ್ಲಿ 3ನೆಯ ಅಧ್ಯಾಯವಾಗಿರ್ತಕ್ಕಂತಹ ಸಂಶ್ಲೇಷಿತ ಎಳೆಗಳು ಮತ್ತು ಪ್ಲಾಸ್ಟಿಕ್ಗಳು ಅಂತಕ್ಕಂಥ ಘಟಕದ 3ನೆಯ ಅವಧಿಯ ಫಲಿತಾಂಶಗಳಿಗೆ ಹೋಗುವುದಕ್ಕಿಂತ ಮುಂಚೆ ಮಕ್ಕಳೇ, ನಾವು ಕಳೆದ 2 ತರಗತಿಯಲ್ಲಿ ಕಲಿತಿರ್ತಕ್ಕಂತಹ ಫಲಿತಾಂಶಗಳನ್ನು ನಾವು ಏನು ಮಾಡೋಣ, ಪುನರಾವರ್ತನೆ ಮಾಡಿ ಕೊನೆಯ 3ನೆಯ ಅವಧಿಯ ಫಲಿತಾಂಶಕ್ಕೆ ನಂತರ ಹೋಗೋಣ. ಆದರೆ ಈ ಒಂದು ಘಟಕದಲ್ಲಿ ಸಂಶ್ಲೇಷಿತ ಎಳೆಗಳು ಮತ್ತು ಪ್ಲಾಸ್ಟಿಕ್ಗಳು ಅಂತಕ್ಕಂಥ ಪಾಠದಲ್ಲಿ ಒಟ್ಟು ಇರುವ ಫಲಿತಾಂಶಗಳು ಯಾವಪ್ಪ ಅಂತಂದರೆ ನೈಸರ್ಗಿಕ ಎಳೆಗಳು ಮತ್ತು ಸಂಶ್ಲೇಷಿತ ಎಳೆಗಳು. ಸಂಶ್ಲೇಷಿತ ಎಳೆಗಳ ವಿಧಗಳು ಮತ್ತು ಅವುಗಳ ಲಕ್ಷಣಗಳು ಅನ್ನು ನೋಡಬೇಕು. 3ನೇದಾಗಿ ಪ್ಲಾಸ್ಟಿಕ್ಗಳು ಮತ್ತು ಪ್ಲಾಸ್ಟಿಕ್ನ ವಿಧಗಳು, ಉಪಯೋಗಗಳು ಮತ್ತು ಪ್ಲಾಸ್ಟಿಕ್ ಮತ್ತು ಪರಿಸರ ಅಂತಕ್ಕಂಥ ಇಷ್ಟು ಅಂಶಗಳನ್ನ ಈ ಘಟಕ ಒಳಗೊಂಡಿದೆ. ಹಾಗಾದರೆ ಮೊದಲನೆಯ ಅವಧಿಯಲ್ಲಿ ಕಲಿತಿರ್ತಕ್ಕಂಥ ಫಲಿತಾಂಶಗಳು ಯಾವುವಪ್ಪ ಅಂತಂದರೆ ಎಳೆಗಳ ವಿಧಗಳು, ಪಾಲಿಮರ್ ಅರ್ಥ ಮತ್ತು ಪಾಲಿಮರ್ನ ವ್ಯಾಖ್ಯಾನವನ್ನು ತಿಳ್ಕೊಂಡ್ರಿ ನೀವು. ನೆಕ್ಸ್ಟು 2ನೇದು ಸಂಶ್ಲೇಷಿತ ಪಾಲಿಮರ್ನ ವಿಧಗಳನ್ನು ತಿಳ್ಕೊಂಡ್ರಿ, ಮತ್ತು ಸಂಶ್ಲೇಷಿತ ಎಳೆಯ ಲಕ್ಷಣಗಳನ್ನು ತಿಳ್ಕೊಂಡ್ರಿ, ಮತ್ತು ಸಂಶ್ಲೇಷಿತ ಎಳೆಯ ರೇಹಾನ್ನ ಲಕ್ಷಣಗಳು ಮತ್ತು ಉಪಯೋಗಗಳ ಬಗ್ಗೆ ತಿಳ್ಕೊಂಡ್ರಿ. ಇದು ಮೊದಲನೇ ಅವಧಿಯಲ್ಲಿ ತಿಳ್ಕೊಂಡಿರ್ತಕ್ಕಂಥ ಫಲಿತಾಂಶಗಳು. ಹಾಗಾದರೆ ಎಳೆಗಳು ಅಂದರೆ ನಾವು ಧರಿಸಿರ್ತಕ್ಕಂತಹ ಬಟ್ಟೆಗಳು ಎಳೆಗಳಿಂದ ಮಾಡಲ್ಪಟ್ಟಿವೆ. ಈ ಎಳೆಗಳಲ್ಲಿ 2 ವಿಧ, ನೈಸರ್ಗಿಕ ಎಳೆಗಳು ಮತ್ತು ಸಂಶ್ಲೇಷಿತ ಎಳೆಗಳು ಅಂತ ಹೇಳ್ತೀವಿ. ಈ ನೈಸರ್ಗಿಕ ಎಳೆಗಳು ಅಂದರೆ ನಿಸರ್ಗದಲ್ಲಿ ಸ್ವಾಭಾವಿಕವಾಗಿ ದೊರಕುವ ಎಳೆಗಳಿಗೆ ನಾವು ನೈಸರ್ಗಿಕ ಎಳೆಗಳು ಅಂತ ಕರಿತೀವಿ. ನೈಸರ್ಗಿಕ ಎಳೆಗಳನ್ನು 2 ರೀತಿಯಲ್ಲಿ ನಾವು ಪಡಿಬೋದು, ಸಸ್ಯಗಳಿಂದ ಮತ್ತು ಪ್ರಾಣಿಗಳಿಂದ. ಸಸ್ಯಗಳಿಂದ ಪಡೆದ ನೈಸರ್ಗಿಕ ಎಳೆಗಳು ಯಾವಪ್ಪ ಅಂತಂದರೆ ಹತ್ತಿ ಮತ್ತು ಸೆಣಬು ಅಂತ ಹೇಳ್ತೀವಿ. ಮತ್ತು ಪ್ರಾಣಿಗಳಿಂದ ಪಡೆದ ನೈಸರ್ಗಿಕ ಎಳೆಗಳು ಯಾವಪ್ಪ ಅಂದರೆ ಉಣ್ಣೆ ಮತ್ತು ರೇಷ್ಮೆ ಅಂತ ಹೇಳ್ತೀವಿ. ಮತ್ತು ಇನ್ನು ಸಂಶ್ಲೇಷಿತ ಎಳೆಗಳು ಅಂದರೆ ಏನಪ್ಪ ಅಂತಂತಂದರೆ ಮಾನವನಿಂದ ಕೃತಕವಾಗಿ ನಿರ್ಮಿತವಾಗಿರ್ತಕ್ಕಂಥ ಎಳೆಗಳಿಗೆ ಸಂಶ್ಲೇಷಿತ ಎಳೆಗಳು ಅಂತ ಕರಿತೀವಿ. ಆ ಸಂಶ್ಲೇಷಿತ ಎಳೆಗಳು ಯಾವಪ್ಪ ಅಂದರೆ ರೇಹಾನು, ನೈಲಾನು, ಪಾಲಿಯಸ್ಟರ್ ಮತ್ತು ಅಕ್ರಲಿಕ್ ಅಂತ ಇವು ಸಂಶ್ಲೇಷಿತ ಎಳೆಗಳು ಮತ್ತು ಮಾನವನಿಂದ ನಿರ್ಮಿತವಾಗಿದ್ದಾವೆ. ಹಾಗಾದರೆ ಪ್ರತಿಯೊಂದು ಸಂಶ್ಲೇಷಿತ ಎಳೆಗಳು ಚಿಕ್ಕ ಚಿಕ್ಕ ಘಟಕಗಳಿಂದ ನಿರ್ಮಿತವಾಗಿವೆ. ಆ ಚಿಕ್ಕ ಚಿಕ್ಕ ಘಟಕಗಳಿಂದ ನಿರ್ಮಿತವಾಗಿರೋದಕ್ಕೆ ಅಂತ ಕರಿತೀವಿ ನಾವು ಜೋಡಿಸಿರುವ ಸರಪಳಿಯಿಂದ ಆಗಿದ್ದಾವೆ. ಆ ಪ್ರತಿ ಚಿಕ್ಕ ಘಟಕವು ನೈಜವಾಗಿ ಒಂದು ರಾಸಾಯನಿಕ ವಸ್ತುವಾಗಿದೆ. ಇಂಥ ರಾಸಾಯನಿಕ ಚಿಕ್ಕ ಚಿಕ್ಕ ಘಟಕಗಳು ಸೇರಿಕೊಂಡು ಪಾಲಿಮರ್ ಅಂತ ಎನ್ನುವರು. ಪಾಲಿಮರ್ ಅಂತಕ್ಕಂಥದ್ದು ಗ್ರೀಕ್ ಭಾಷೆಯಿಂದ ಬಂದಂಥ ಪದ. ಪಾಲಿ ಅಂದರೆ ಏನಪ್ಪಾ ಅಂದರೆ ಅನೇಕ, ಮರ್ ಅಂದರೆ ಘಟಕ ಅಂತ ಹೇಳ್ತೇವೆ. ಈಗ ಈಥಿನ್ ಅನ್ನೋದು ಒಂದು ಉದಾಹರಣೆ ಇದೆ. ಆ ಈಥಿನ್ ಅಂತಕ್ಕಂಥದ್ದು ನಾವು ಹಿಂಗೆ ಬರ್ತೇವೆ CH2 ಅಂತ ಹೇಳ್ತೇವೆ. ಅಥವಾ ಇನ್ನೂ ಬರೀಬಹುದು C ಡಬಲ್ ಬಾಂಡ್ ಇದನ್ನು ಬರೀಬಹುದು. ಇಂಥ ಈಥಿನ್ನ ಹಲವಾರು ಚಿಕ್ಕ ಚಿಕ್ಕ ಘಟಕಗಳು ಸೇರಿಕೊಂಡು ಏನಾಗಿದೆಪ್ಪ ಅಂತಂದ್ರೆ ಮತ್ತೊಂದು ಪಾಲಿಮರ್ ಆಗಿದೆ. ಏನಂದ್ರೆ ಪಾಲಿ ಈಥಿನ್ ಅಂತ ಹೇಳ್ತಾರೆ. ಇದು ಬರೀಬಹುದು ನಾವು. ಹಿಂಗೆ ಈ ಪಾಲಿಮರ್ ಅನ್ನ ಉಂಟು ಮಾಡತಕ್ಕಂಥ ಈ ಚಿಕ್ಕ ಘಟಕ ಅಂತ ಕರಿತೇವೆ, ಮಾನೋಮರ್ ಅಂತ ಕರಿತೇವೆ. ಈ ರೀತಿ ಅನೇಕ ಪುನರಾವರ್ತಿತ ಒಂದೇ ರೀತಿಯ ಘಟಕಗಳಿಂದ ಮಾಡಲ್ಪಟ್ಟ
ದೊಡ್ಡ ಅಣುವಿಗೆ ಅಂತ ಕರಿತೀವಿ ಪಾಲಿಮರ್ ಅಂತ ಹೇಳ್ತೀವಿ. ಈ ರೀತಿಯ ಚಿಕ್ಕ ಚಿಕ್ಕ ಘಟಕಗಳು ಸೇರಿಕೊಂಡು ಉಂಟಾಗಿರುವ ದೊಡ್ಡ ಅಣು ಉಂಟಾಗಿ ಕಾರಣಕ್ಕೆ ಪಾಲಿಮರೀಕರಣ ಅಂತ ಕರಿತೀವಿ. ಈಗ ಉದಾಹರಣೆಗೆ ಸೆಲ್ಯುಲೋಸ್ ಅಂತಕ್ಕಂಥದ್ದು ಪಾಲಿಮರ್. ಆ ಸೆಲ್ಯುಲೋಸ್ ಅಂತಕ್ಕಂಥ ಪಾಲಿಮರ್ ಆಗಬೇಕಾದ್ರೆ ಅದರ ಗ್ಲೂಕೋಸ್ ಅಂತಕ್ಕಂಥ ಅನೇಕ ಚಿಕ್ಕ ಘಟಕಗಳು, ಗ್ಲೂಕೋಸ್ನ ಮಾನೋಮರ್ ಘಟಕಗಳು ಸೇರಿಕೊಂಡು ಸೆಲ್ಯುಲೋಸ್ ಆಗಿದೆ. ಅದೇ ರೀತಿ ಈಗ ಪಾಲಿಥೀನ್ ಅಂತ ಇದೆ. ಈಥೀನ್ನ ರಾಸಾಯನಿಕ ಚಿಕ್ಕ ಚಿಕ್ಕ ರಾಸಾಯನಿಕ ಘಟಕಗಳು ಸೇರಿಕೊಂಡು ಪಾಲಿಥೀನ್ ಅಂತ ಪಾಲಿಮರ್ ಆಗಿದೆ. ಇನ್ನು ಪಾಲಿಯೆಸ್ಟರ್, ಎಸ್ಟರ್ ಅಂತಕ್ಕಂಥ ಘಟಕಗಳು ಸೇರಿಕೊಂಡು ಪಾಲಿಯೆಸ್ಟರ್ ಅಂತಕ್ಕಂಥ ಪಾಲಿಮರ್ ಆಗಿದೆ. ಇನ್ನು ಗ್ಲೂಕೋಸ್ ಅಂತಕ್ಕಂಥ ಅನೇಕ ರಾಸಾಯನಿಕ ಘಟಕಗಳು ಸೇರಿಕೊಂಡು ಸೆಲ್ಯುಲೋಸ್ ಅಂತಕ್ಕಂಥ ಪಾಲಿಮರ್ ಆಗಿದೆ. ಅಮೈನೋ ಆಮ್ಲಗಳು ಅಂತಕ್ಕಂಥ ಚಿಕ್ಕ ಚಿಕ್ಕ ಘಟಕಗಳು ಸೇರಿಕೊಂಡು ಪ್ರೋಟೀನ್ ಅಂತಕ್ಕಂಥ ಪಾಲಿಮರ್ ಆಗಿದೆ. ಕೊಬ್ಬಿನ ಆಮ್ಲದ ಚಿಕ್ಕ ಚಿಕ್ಕ ಘಟಕಗಳು ಸೇರಿಕೊಂಡು ಏನಾಗಿದೆ ಲಿಪಿಡ್ ಅಂತಕ್ಕಂಥ ಪಾಲಿಮರ್ ಉಂಟಾಗಿದೆ. ಈ ರೀತಿ ನಾವು ಸಂಶ್ಲೇಷಿತ ಎಳೆಗಳನ್ನು ನಾವು ತಯಾರು ಮಾಡ್ತೇವೆ. ಹಾಗಾದರೆ ಸಂಶ್ಲೇಷಿತ ಎಳೆಗಳ ಲಕ್ಷಣಗಳೇನಪ್ಪ ಅಂತಂದರೆ, ಇವು ಕಡಿಮೆ ನೀರನ್ನು ಕಡಿಮೆ ಹೀರ್ಕೊಳ್ತವೆ, ಕಡಿಮೆ ನೀರನ್ನು ಹೀರ್ಕೊಳ್ಳೋದು ಮತ್ತು ಬೇಗ ಒಣಗ್ತವೆ ಮತ್ತು ಹೆಚ್ಚು ಕಾಲ ಬಳಕೆ ಬರ್ತವೆ ಮತ್ತು ಇವುಗಳ ಬೆಲೆ ಕಡಿಮೆ, ಇವು ಸುಲಭವಾಗಿ ದೊರಕುತ್ತವೆ ಮತ್ತು ನಿರ್ವಹಣೆ ಸುಲಭ. ಸಂಶ್ಲೇಷಿತ ಎಳೆಗಳ ಲಕ್ಷಣ ಏನಪ್ಪ ಅಂದರೆ, ಇವು ಕಡಿಮೆ ನೀರನ್ನು ಹೀರ್ಕೊಳ್ತವೆ, ಬೇಗ ಒಣಗ್ತವೆ ಮತ್ತು ಬೆಲೆ ಕಡಿಮೆ ಇರ್ತದೆ, ಹೆಚ್ಚು ಕಾಲ ಬಳಕೆ ಬರ್ತವೆ, ಇವನ್ನ ಸುಲಭವಾಗಿ ದೊರಕ್ತವೆ, ಇವುಗಳ ನಿರ್ವಹಣೆ ಸುಲಭವಾಗಿರ್ತದೆ ಅಂತ ಸಂಶ್ಲೇಷಿತ ಎಳೆಗಳಲ್ಲಿ ರೇಯಾನ್ ಬಗ್ಗೆ ನಾವು ಮೊದಲನೇ ಅವಧಿಯಲ್ಲಿ ತಿಳ್ಕೊಂಡ್ವಿ. ಆ ರೇಯಾನ್ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೈಸರ್ಗಿಕ ಎಳೆಗಳು ಸ್ವಾಭಾವಿಕವಾಗಿ ನಿಸರ್ಗದಲ್ಲಿ ದೊರಕ್ತವೆ, ಅವು ಮತ್ತು ಅಧಿಕ ನೀರನ್ನು ಹೀರ್ಕೊಳ್ತವೆ. ಮತ್ತು ಸಂಶ್ಲೇಷಿತ ಎಳೆಗಳು ಏನು ಮಾಡ್ತವೆ, ಕೃತಕವಾಗಿ ತಯಾರಿಸ್ತವೆ, ಕಡಿಮೆ ನೀರನ್ನು ಹೀರ್ಕೊಳ್ತವೆ. ಈಗ ಈ ಸಂಶ್ಲೇಷಿತ ಎಳೆಗಳಲ್ಲಿ ರೇಯಾನ್ ಅಂತ ಹೇಳ್ತೇವೆ. ಈ ರೇಯಾನನ್ನು ಅರೆ ಸಂಶ್ಲೇಷಿತ ಎಳೆ ಅಂತ ಕರಿತೇವೆ. ಯಾಕಂದರೆ ನಿಸರ್ಗದಲ್ಲಿ ಲಭ್ಯವಿರುವ ವಸ್ತುಗಳಿಂದ ರೇಯಾನನ್ನು ತಯಾರು ಮಾಡ್ತಾರೆ, ಅದಕ್ಕೋಸ್ಕರ ಅದನ್ನು ಅರೆ ಸಂಶ್ಲೇಷಿತ ವಸ್ತು ಅಂತ ಕರಿತೀವಿ. ಹಾಗಾದರೆ ರೇಯಾನನ್ನು ಹೆಂಗೆ ತಯಾರು ಮಾಡ್ತವಪ್ಪ ಅಂತಂದರೆ, ಮರದ ತೆಳಿನಲ್ಲಿರುವ ಸೆಲ್ಯುಲೋಸ್ ಅನ್ನು ರಾಸಾಯನಿಕ ಸಂಸ್ಕರಣೆಗೆ ಒಳಪಡಿಸಿ ರೇಯಾನನ್ನು ತಯಾರಿಸ್ತಾರೆ. ಏನು ಮಾಡ್ತಾರಪ್ಪ ಅಂತಂದರೆ, ಮರದ ತಿರುಳನ್ನು ಮೊದಲು ಪ್ರತ್ಯಾಮ್ಲೀಯ ದ್ರಾವಣದಲ್ಲಿ ವಿಲೀನಗೊಳಿಸಿ ಅಂಟಾಗಿರ್ತಕ್ಕಂಥ ವಿಸ್ಕಸ್ ಅಂತ ಸರಿ ಅಥವಾ ವಿಸ್ಕಸ್ ದ್ರವರೂಪದ ಸರಿ ಅಥವಾ ವಿಸ್ಕಸ್ ಅನ್ನು ತಯಾರಿಸ್ಕೊಳ್ತಾರೆ. ಅಂದರೆ ಮರದ ತಿರುಳನ್ನು ತೆಗೆದುಕೊಂಡು ಅದನ್ನು ಪ್ರತ್ಯಾಮ್ಲೀಯ ದ್ರಾವಣದಲ್ಲಿ ವಿಲೀನಗೊಳಿಸಿ ಕರಗಿಸಿ ಅಂಟಾಗಿರ್ತಕ್ಕಂಥ ಸರಿ ಅಥವಾ ವಿಸ್ಕಸ್ ಅನ್ನು ತಯಾರಿಸ್ಕೊಳ್ತಾರೆ. ಆ ದ್ರವವನ್ನು ಅಧಿಕ ಬಲಯುತವಾದ ಸಿಲಿಂಡರ್ ಆಕಾರದ ಲೋಹದ ಸೂಕ್ಷ್ಮ ರಂಧ್ರಗಳ ಮುಖಾಂತರ ಹಾಯಿಸಿದಾಗ ನಮಗೆ ರೇಯಾನ್ನ ಎಳೆಗಳು ಬರ್ತವೆ. ಆ ಸೂಕ್ಷ್ಮ ರಂಧ್ರಗಳ ಲೋಹದ ಸಿಲಿಂಡರ್ ಲೋಹದ ಆಕಾರದ ಸೂಕ್ಷ್ಮ ರಂಧ್ರಗಳ ಮುಖಾಂತರ ಸಲ್ಫ್ಯೂರಿಕ್ ಆಮ್ಲಕ್ಕೆ ಹಾಯಿಸಿದಾಗ ನಮಗೆ ರೇಯಾನ್ ಎಳೆಗಳು ಉಂಟಾಗ್ತವೆ. ಹಾಗಾದರೆ ರೇಯಾನ್ನ ಗುಣಗಳು ಏನು? ರೇಯಾನ್ನ ಎಳೆಗಳಿಗಿಂತ ರೇಷ್ಮೆ ಎಳೆಗಳಿಗಿಂತ ಎಳೆಗಳು ರೇಷ್ಮೆ ಎಳೆಗಳಿಗಿಂತ ಅಗ್ಗವಾಗಿರ್ತವೆ. ರೇಷ್ಮೆ ಎಳೆಗಳಲ್ಲಿ ಸುಲಭವಾಗಿ ರೇಯಾನನ್ನು ನೇಯಬಹುದು. ನಾವು ವೈವಿಧ್ಯ ಬಣ್ಣಗಳನ್ನು ಮತ್ತು ನೀಡಬಹುದು ಮತ್ತು ಸುಂದರ ವಿನ್ಯಾಸವನ್ನು ಯಾವುದಕ್ಕೆ ನೀಡಬಹುದಪ್ಪ ಅಂತಂದರೆ ರೇಯಾನ್ಗಳಿಗೆ ನೀಡಬಹುದು ನಾವು. ಇದು ರೇಯಾನ್ನ ಗುಣ ಲಕ್ಷಣಗಳು. ಮತ್ತು ರೇಯಾನ್ನ ಉಪಯೋಗಗಳು ಎಲ್ಲಿ ರೇಯಾನನ್ನು ಅಂತಂದರೆ, ದಿನನಿತ್ಯ ಉಡುಪುಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ನಾವು ಹಾಕ್ತಕ್ಕಂಥ ಬಟ್ಟೆಗಳ ಉಡುಪುಗಳ ತಯಾರಿಕೆಯಲ್ಲಿ ರೇಯಾನ್ ಬಳಸ್ತಾರೆ. ಬೆಡ್ಶೀಟ್ ಇರ್ಬೋದು, ಕರ್ಟನ್ಗಳ ತಯಾರಿಕೆಯಲ್ಲಿ, ಕರ್ಟನ್ ಅಂದರೆ ವಿಂಡೋಸ್ ಕಿಟಕಿಗೆ ಹಾಕ್ತಕ್ಕಂಥ ಮತ್ತು ಬಾಗಿಲಿಗೆ ಹಾಕ್ತಕ್ಕಂಥ ಕರ್ಟನ್ಗಳ ತಯಾರಿಕೆಯಲ್ಲಿ ಸಹ ಬಳಸ್ತಾರೆ. ಮತ್ತು ಕಾರ್ಪೆಟ್ಗಳು, ನೆಲ ಹಾಸುಗಳಿಗೆ, ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಸಭೆ ಸಮಾರಂಭದಲ್ಲಿ ಕಾರ್ಪೆಟ್ಗಳನ್ನು ಹಾಕ್ತಾರೆ, ನೆಲ ಹಾಸಿಗೆ ಅಂತ ಹೇಳ್ತೀವಿ. ಆ ಕಾರ್ಪೆಟ್ಗಳ ತಯಾರಿಕೆಯಲ್ಲಿ ಸಹ ರೇಯಾನನ್ನು ನಾವು ಬಳಸ್ತೀವಿ. ಇದು ಮೊದಲನೇ ಅವಧಿಯಲ್ಲಿ. ಎರಡನೇ ಅವಧಿಯಲ್ಲಿ ಮತ್ತೆ ನಾವೇನು ಮಾಡಿದ್ವಿ, ನೈಲಾನು, ಪಾಲಿಯೆಸ್ಟರು ಮತ್ತು ಅಕ್ರಲಿಕ್ ಅಂತಕ್ಕಂಥ ಉಳಿದ ಸಂಶ್ಲೇಷಿತ ಎಳೆಗಳನ್ನು ತಿಳ್ಕೊಂಡ್ವಿ. ಹಾಗಾದರೆ ನೈಲಾನ್ ಅಂದರೆ ಇದೊಂದು ಮೊದಲ ಸಂಶ್ಲೇಷಿತವಾಗಿರ್ತಕ್ಕಂಥ ಎಳೆ. ಯಾವುದೇ ನೈಸರ್ಗಿಕ ವಸ್ತುಗಳನ್ನು ಬಳಸದೆ, ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ನೈಸರ್ಗಿಕ ವಸ್ತುಗಳನ್ನು ಬಳಸದೆ ಕೃತಕವಾಗಿ ತಯಾರಿಸಿದ ಸಂಶ್ಲೇಷಿತ ಎಳೆ ಯಾವುದಪ್ಪ ಅಂತಂದರೆ ನೈಲಾನ್ ಅಂತ ಹೇಳ್ತೀವಿ.
ಹಾಗಾದರೆ ನೈಲಾನ್ನ ಪಾಲಿಮರ್ ಇದೆಯಲ್ಲ, ಅದರ ಮಾನೋಮರ್ ಯಾವುದಪ್ಪ ಅಂತಂದರೆ ಅಮೈಡ್. ಅಮೈಡ್ ಅಂತಕ್ಕಂಥ ಮಾನೋಮರ್ನ ಘಟಕಗಳು ಸೇರಿಕೊಂಡು ನೈಲಾನ್ ಅಂತಕ್ಕಂಥ ಒಂದು ಪಾಲಿಮರ್ ಆಗಿದೆ. ಇದು ಒಂದು ಥರ್ಮೋಪ್ಲಾಸ್ಟಿಕ್ ಪಾಲಿಮರ್ ಅಂತ ಹೇಳ್ತೇವೆ. ಯಾಕಂದರೆ ಉಷ್ಣವನ್ನು ಕೊಟ್ಟಾಗ ತನ್ನ ತನ್ನ ಒಂದು ರೂಪವನ್ನು ವಿರೂಪಗೊಳಿಸ್ಕೊಳ್ತತಿ. ಅದಕ್ಕೋಸ್ಕರ ಇದೊಂದು ಥರ್ಮೋಪ್ಲಾಸ್ಟಿಕ್ ಪಾಲಿಮರ್ ಅಂತ ಹೇಳ್ತೇವೆ. ಹಾಗಾದರೆ ನೈಲಾನ್ ಆಗಬೇಕಾದ್ರೆ ಬಳಸ್ತಕ್ಕಂಥ ಮಾನೋಮರ್ ಅಮೈಡ್ ಅಂತಕ್ಕಂಥ ಚಿಕ್ಕ ಚಿಕ್ಕ ಘಟಕದ ಮಾನೋಮರ್ಗಳು ಸೇರಿಕೊಂಡು ಅಮೈಡನ್ನು ಮಾನೋಮರ್ ಸೇರಿಕೊಂಡು ನೈಲಾನ್ ಆಗಿದೆ. ಹಾಗಾದರೆ ಈ ನೈಲಾನನ್ನು ಹೇಗೆ ತಯಾರು ಮಾಡ್ತಾವಪ್ಪ ಅಂತಂದರೆ ಅನೇಕ ಅಮೈಡೋ ಮಾನೋಮರ್ಗಳನ್ನು ಸಾಂದ್ರೀಕರಣ ಅಥವಾ ಪಾಲಿಮರೈಸೇಷನ್ ಕ್ರಿಯೆಗೆ ಒಳಪಡಿಸಿ ನೈಲಾನನ್ನು ತಯಾರಿಸಲಾಗುತ್ತದೆ. ಅಮೈಡ್ ಅಂತಕ್ಕಂಥ ಮಾನೋಮರ್ಗಳನ್ನು ಸಾಂದ್ರೀಕರಿಸಿ ಪಾಲಿಮರೈಸೇಷನ್ಗೆ ಒಳಪಡಿಸಿ ನೈಲಾನನ್ನು ತಯಾರು ಮಾಡ್ತಾರೆ. ಈ ದ್ರವಿಸಿದ ನೈಲಾನನ್ನು ಅಧಿಕ ಬಲಯುತವಾದ ಸಿಲಿಂಡರ್ ಆಕಾರದ ಲೋಹದ ವಸ್ತುವಿನಲ್ಲಿರುವ ಸೂಕ್ಷ್ಮ ರಂಧ್ರಗಳ ಮೂಲಕ ಅಚ್ಚುಗಳ ಮೂಲಕ ಆಯಿಸಿ ನೈಲಾನ್ಗಳನ್ನು ತಯಾರಿಸ್ತಾರೆ. ಹಾಗಾದರೆ ನೈಲಾನ್ ಎಳೆಗಳು ಉಂಟಾಗ್ತವೆ. ನೈಲಾನ್ನ ಗುಣಲಕ್ಷಣಗಳೇನಪ್ಪ ಅಂತ ನೈಲಾನ್ ಬಲಯುತವಾಗಿದೆ, ಸ್ವಲ್ಪ ಸ್ಥಿತಿಸ್ಥಾಪಕ ಗುಣ ಹೊಂದಿದೆ. ಅಂದರೆ ಹಿಗ್ಗುವುದು, ಈ ಎಳೆದಾಗ ನೈಲಾನ್ ಎಳೆಯನ್ನು ಎಳೆದಾಗ ಹಿಗ್ಗುತ್ತದೆ, ಬಿಟ್ಟಾಗ ಏನಾಗುತ್ತೆ ಕುಗ್ಗುತ್ತದೆ. ಹಗುರ ಇರ್ತದೆ ಮತ್ತೆ ಒಳಪನ್ನು ಹೊಂದಿದೆ. ನೈಲಾನ್ ಎಳೆಗಳು ಸುಕ್ಕಾಗುವುದಿಲ್ಲ, ದೀರ್ಘಕಾಲ ಬಾಳಿಕೆ ಹೊಂದಿವೆ, ಇತರೆ ರಾಸಾಯನಿಕಗಳೊಂದಿಗೆ ಸುಲಭವಾಗಿ ಮಿಶ್ರಣಗೊಳ್ಳುತ್ತದೆ. ಮತ್ತು ನೈಲಾನ್ನ ಉಪಯೋಗಗಳೇನಪ್ಪ ಅಂತಂದರೆ ನಾವು ದಿನನಿತ್ಯ ಧರಿಸುವಂತಹ ಬಟ್ಟೆಗಳಾದ ಸೀರೆಗಳು, ಅಂಗಿಗಳ ತಯಾರಿಕೆಯಲ್ಲಿ ನಾವು ನೈಲಾನ್ ಬಟ್ಟೆಯನ್ನು ಬಳಸ್ತೇವೆ. ಹಗ್ಗಗಳು, ಕಾರಿನ ಸೀಟ್ ಬೆಲ್ಟ್ಗಳ ತಯಾರಿಕೆಯಲ್ಲಿ, ಪ್ಯಾರಾಚೂಟ್ಗಳ ಮತ್ತು ಪರ್ವತಾರೋಹಣಿಗಳು, ಪ್ಯಾರಾಚೂಟ್ಗಳು ಮತ್ತು ಬೆಟ್ಟವನ್ನು ಹತ್ತಬೇಕಾದ್ರೆ ಬಳಸ್ತಕ್ಕಂಥ ಹಗ್ಗ ನೈಲಾನಿಂದ ಮಾಡಲ್ಪಟ್ಟಿರ್ತಾರೆ. ಮತ್ತು ಮೀನಿನ ಬಲೆಗಳನ್ನು ನೈಲಾನಿಂದ ತಯಾರಿಸ್ತಾರೆ. ಮೀನುಗಾರರು ಸಮುದ್ರ ಇರ್ಬೋದು ಅಥವಾ ಕೆರೆ ಇರ್ಬೋದು ಅಥವಾ ನದಿಯಲ್ಲಿರುವ ಮೀನನ್ನು ಇಡಬೇಕಾದ್ರೆ ಆ ಮೀನಿನ ಬಲೆಯನ್ನು ನೈಲಾನ್ ಎಳೆಗಳಿಂದ ತಯಾರಿಸಿರ್ತಾರೆ. ಪೇಂಟಿಂಗ್ ಮಾಡಲು ಬಳಸ್ತಕ್ಕಂಥ ಬ್ರಷ್ಗಳು, ಗೋಡೆ ಇರ್ಬೋದು, ದೊಡ್ಡ ದೊಡ್ಡ ಕಟ್ಟಡಗಳಿಗೆ ಪೇಂಟ್ ಮಾಡ್ತಕ್ಕಂಥ ಬ್ರಷ್ಗಳು ಮತ್ತು ಹಲ್ಲುಜ್ಜುವ ಬ್ರಷ್ಗಳಲ್ಲಿ ಏನು ಮಾಡ್ತಾರಪ್ಪ, ನೈಲಾನ್ನ ಎಳೆಗಳನ್ನು ಬಳಸ್ತಾರೆ. ಇನ್ನು ಟೆನ್ನಿಸ್ ಬ್ಯಾಟ್ನ ಏನು ಹೊಡಿತಕ್ಕಂಥ ಗಡುಸು ಇದೆಯಲ್ಲ, ಆ ಗಡುಸಿನ ಎಳೆಗಳು ಮತ್ತು ಶಟಲ್ ರಾಕೆಟ್ಗಳಾದ ಎಳೆಗಳನ್ನು ನೈಲಾನಿಂದ ತಯಾರಿಸಿರ್ತಾರೆ. ಇನ್ನು ಎಸ್ಟರ್ ಎಂಬುದು ಪಾಲಿಯೆಸ್ಟರ್ ಅಂತಂದರೆ ಎಸ್ಟರ್ ಅಂತಕ್ಕಂಥ ಹಲವಾರು ಮಾನೋಮರ್ ಘಟಕಗಳಿಂದ ಪಾಲಿಮರ್ ಎಳೆಯನ್ನು ಆಗಿದೆ. ಎಸ್ಟರ್ಗಳು ಹಣ್ಣುಗಳ ವಾಸನೆಗೆ ಕಾರಣವಾದ ಒಂದು ಪ್ರಮುಖ ರಾಸಾಯನಿಕ ವಸ್ತು. ಪಾಲಿಯೆಸ್ಟರ್ಗಳಲ್ಲಿ ಪ್ರಮುಖವಾದುದು ಟೆರಿಲಿನ್. ಇದು ಒಂದು ಥರ್ಮೋಪ್ಲಾಸ್ಟಿಕ್ ಪಾಲಿಮರ್ ಅಂತ ಹೇಳ್ತೀವಿ. ಈ ಟೆರಿಲನ್ನು ನಾವು ಉಷ್ಣ ಕೊಟ್ಟಾಗ ನಾವೇನಾಗುತ್ತೆ, ಅದು ಕರಗ್ತಕ್ಕಂಥ ಗುಣವನ್ನು ಹೊಂದಿದೆ ಅಂತ ಹೇಳ್ತೇವೆ. ಇನ್ನು ಅಕ್ರಲಿಕ್ ಅಂತ ಹೇಳ್ತೇವೆ. ಇದು ಸಹ ಒಂದು ಪಾಲಿಮರ್ ಅಂತಕ್ಕಂಥದ್ದನ್ನು ನೀವು ಕಳೆದ ಒಂದು ತರಗತಿಯಲ್ಲಿ ತಿಳ್ಕೊಂಡಿದ್ದೀರಿ. ನಾವು ಚಳಿಗಾಲದಲ್ಲಿ ಸ್ವೆಟರು ಮತ್ತು ಶಾಲುಗಳು ಮತ್ತು ರಗ್ಗುಗಳು ಬಳಸ್ತೇವೆ ಮತ್ತು ಉಣ್ಣೆ ಅಂತ. ಇವು ಸಾಮಾನ್ಯವಾಗಿ ನೈಸರ್ಗಿಕ ಉಣ್ಣೆಯಿಂದ ತಯಾರಿಸಿರುವುದಿಲ್ಲ. ಇವನ್ನ ಏನಪ್ಪ ಅಂತಂದರೆ ಪಾಲಿಯೆಸ್ಟರ್ ಅಂತಕ್ಕಂಥ ಒಂದು ಎಳೆಗಳಿಂದ ತಯಾರಿಸಿರ್ತಾರೆ. ಅದೇ ರೀತಿ ಅಕ್ರಲಿಕ್ ಎಂದು ಕರೆಯಲ್ಪಡುವ ಇನ್ನೊಂದು ಸಂಶ್ಲೇಷಿತ ಎಳೆಯಿಂದ ತಯಾರಿಸಲಾಗಿರುತ್ತದೆ. ಇದು ಉಣ್ಣೆ ದುಬಾರಿ, ಆದರೆ ಅಕ್ರಲಿಕ್ನಿಂದ ತಯಾರಿಸುವ ಬಟ್ಟೆಗಳು ಸಾಪೇಕ್ಷವಾಗಿ ಹಗ್ಗ ಚೀಪ್ ಆಗಿರ್ತವೆ ಮತ್ತು ವಿವಿಧ ಬಣ್ಣಗಳಲ್ಲಿ ದೊರಕ್ತವೆ ನಮಗೆ ಅಕ್ರಲಿಕ್ ಬಟ್ಟೆಗಳು. ಸಂಶ್ಲೇಷಿತ ಎಳೆಗಳು ದೀರ್ಘ ಬಾಳಿಕೆ ಬರ್ತವೆ ಮತ್ತು ಕೈಗೆಟುಕುವ ಬೆಲೆ ಮತ್ತು ನೈಸರ್ಗಿಕ ಎಳೆಗಳಿಗಿಂತ ಹೆಚ್ಚು ಜನಪ್ರಿಯವಾಗಿವೆ. ನಾವೇನು ನಿಸರ್ಗದಲ್ಲಿ ಸಿಗ್ತಕ್ಕಂಥ ಕಚ್ಚಾ ವಸ್ತುಗಳನ್ನು ಬಳಸಿ ತಯಾರಿಸಿದ ನೈಸರ್ಗಿಕ ಎಳೆಗಳಿಗಿಂತ ಇವತ್ತು ಸಂಶ್ಲೇಷಿತ ಎಳೆಗಳು ಹೆಚ್ಚು ಬಳಕೆಯನ್ನು ವ್ಯಾಪಕ ಬಳಸ್ತೀವಿ. ಕಾರಣ ಅವುಗಳ ನಿರ್ವಹಣೆ ಸುಲಭ, ಹೆಚ್ಚು ಬಾಳಿಕೆ ಬರ್ತವೆ, ಸುಲಭವಾಗಿ ದೊರಕ್ತವೆ ಮತ್ತು ಬೆಲೆ ಏನಾಗೈತಿ ಕಡಿಮೆ ಆಗಿರ್ತವೆ. ಈ ರೀತಿ ಸಂಶ್ಲೇಷಿತ ಎಳೆಗಳ ಬಗ್ಗೆ ನಾವು ಇದು ಮಾಡಿದ್ವಿ. ಮತ್ತು ಸಂಶ್ಲೇಷಿತ ಎಳೆಗಳದವಲ್ಲ ಅವು ನೀರನ್ನು ಹೀರಿಕೊಳ್ಳೋದು ಬಹಳ ತುಂಬ ಕಡಿಮೆ ಇರ್ತೈತಿ
ಮತ್ತು ಏನಾಗಂದರೆ ಇದು ಬಾಳಿಕೆ ಜಾಸ್ತಿ ಬರ್ತವೆ, ನಿರ್ವಹಣೆ ಸುಲಭವಾಗಿ ನಮಗೆ ದೊರಕ್ತವೆ. ಆದರೆ ಇವೆರಡು ಇದುವರೆಗೂ ನಾವು ಹೇಳಿರತಕ್ಕಂತಹ ಎಲ್ಲ ಮಾಹಿತಿ ಇದೆಯಲ್ಲ, ಇದು ಮೊದಲನೇ ಅವಧಿ ಮತ್ತು ಎರಡನೇ ಅವಧಿಯಲ್ಲಿ ಸಂಶ್ಲೇಷಿತ ಎಳೆಗಳಾಗಿರ್ತಕ್ಕಂತಹ ರೇಯಾನು, ನೈಲಾನು, ಪಾಲಿಯೆಸ್ಟರ್ ಮತ್ತು ಅಕ್ರಲಿಕ್ ಎಲ್ಲೆಲ್ಲಿ ಇದು ನಾವು ದಿನನಿತ್ಯ ವ್ಯಾಪಕವಾಗಿ ಬಟ್ಟೆಗಳ ರೂಪದಲ್ಲಿ ವಿವಿಧ ವಸ್ತುಗಳ ತಯಾರಿಕೆಯಲ್ಲಿ ನಾವು ಏನು ಮಾಡಿದ್ವಿ ತಿಳ್ಕೊಂಡ್ವಿ. ಈಗ ಮೂರನೆಯ ಅವಧಿಯಾಗಿರ್ತಕ್ಕಂತಹ ಈ ಸಂಶ್ಲೇಷಿತ ಎಳೆಗಳು ಮತ್ತು ಪ್ಲಾಸ್ಟಿಕ್ಗಳಲ್ಲಿ ನಾವು ಇವತ್ತು ಏನನ್ನ ಕಲಿತವಪ್ಪ ಅಂತಂದರೆ, ಪ್ಲಾಸ್ಟಿಕ್ಗಳು ಅಂದ್ರೇನು, ಪ್ಲಾಸ್ಟಿಕ್ಗಳ ವಿಧಗಳು, ಪ್ಲಾಸ್ಟಿಕ್ನ ಉಪಯೋಗಗಳು, ಮತ್ತು ಏನಪ್ಪ ಅಂತಂತಂದರೆ ಪ್ಲಾಸ್ಟಿಕ್ ಮತ್ತು ಪರಿಸರ ಅಂತಕ್ಕಂಥ ಈ ಎರಡು ಫಲಿತಾಂಶಗಳ ಆಧಾರದ ಮೇಲೆ ಈ ಮೂರನೇ ಅವಧಿಯಲ್ಲಿ ನಾವು ಕಲಿತೇವೆ. ನಾವು ಇವತ್ತು ದಿನನಿತ್ಯ ಉಪಯೋಗಿಸುವ ಪ್ಲಾಸ್ಟಿಕ್ ವಸ್ತುಗಳ ಬಗ್ಗೆ ನಿಮಗೆ ತಿಳಿದೇ ಇದೆ. ಏನಾಗಂದರೆ ಟಾಯ್ಲೆಟ್ ರೂಮ್ ಇರ್ಬೋದು, ಬಚ್ಚಲ್ ರೂಮ್ನಲ್ಲಿ ಬಳಸ್ತಕ್ಕಂಥ ಚಂಬ್ ಇರ್ಬೋದು, ಮತ್ತು ಟಾಯ್ಲೆಟ್ ತಿಕ್ಕಂತಕ್ಕಂಥ ಬ್ರಷ್ ಇರ್ಬೋದು, ಬಕೆಟ್ ಇರ್ಬೋದು, ಟಬ್ ಇರ್ಬೋದು, ಆಮೇಲೆ ಪ್ಲಾಸ್ಟಿಕ್ ಕಾಂಪ್ಲೇನ್ ಇರ್ಬೋದು, ಬೋರ್ಮಿಟಾ ಇರ್ಬೋದು, ಹಾರ್ಲಿಕ್ಸ್ ಡಬ್ಬಿಗಳ ಏನಿದೆವಲ್ಲ ಅವೆಲ್ಲವೂ ಪ್ಲಾಸ್ಟಿಕ್ ವಸ್ತುಗಳನ್ನು ಇವತ್ತು ಏನಾಗಿದೆ, ಲೋಹಗಳ ಬದಲಿ ವಸ್ತುಗಳಾಗಿ ಅನೇಕ ಪ್ಲಾಸ್ಟಿಕ್ ವಸ್ತುಗಳನ್ನು ನಮ್ಮ ದಿನನಿತ್ಯ ಜೀವನದಲ್ಲಿ ವ್ಯಾಪಕವಾಗಿ ಬಳಸ್ತಾ ಇದ್ದಾವೆ. ಇವತ್ತು ಸಂಶ್ಲೇಷಿತ ಎಳೆಯಂತೆ ಈ ಪ್ಲಾಸ್ಟಿಕ್ ಸಹ ಒಂದು ಪಾಲಿಮರ್ ನೋಡಿ. ರೇಯಾನು, ನೈಲಾನು, ಪಾಲಿಯೆಸ್ಟರ್ ಮತ್ತು ಅಕ್ರಲಿಕ್ ಹೆಂಗೆ ಸಂಶ್ಲೇಷಿತ ಎಳೆಗಳಿದಾವೋ ಅವು ಪಾಲಿಮರ್ನಿಂದಲೇ ಆಗುತ್ತಾನೆ. ಈಗ ರೇಯಾನ್ ಅಂತಕ್ಕಂಥದ್ದು ಸಹ ಅದು ಪಾಲಿಮರ್ನಿಂದಲೇ, ಮಾನೋಮರ್ ಘಟಕಗಳು ಸೇರಿದ ಪಾಲಿಮರ್. ನೈಲಾನ್ ಅಮೈಡ್ನಿಂದ ಆಗಿದೆ, ಪಾಲಿಯೆಸ್ಟರ್ ಎಸ್ಟರ್ನಿಂದ ಆಗಿದೆ. ಈ ರೀತಿ ಯಾವ ರೀತಿ ಸಂಶ್ಲೇಷಿತ ಎಳೆಗಳು ಯಾವ ರೀತಿ ಪಾಲಿಮರು, ಪ್ಲಾಸ್ಟಿಕ್ಗಳು ಸಹ ಈ ಒಂದು ಪಾಲಿಮರ್ ಅಂತ ನಾವು ಹೇಳ್ತೇವೆ. ಎಲ್ಲ ಪ್ಲಾಸ್ಟಿಕ್ಗಳ ಘಟಕಗಳು ಒಂದೇ ರೀತಿಯಾಗಿ ಜೋಡಣೆ ಆಗಿರಲ್ಲ. ಈ ಪ್ಲಾಸ್ಟಿಕ್ಗಳ ಜೋಡಣೆಯಲ್ಲಿ ಎರಡು ರೀತಿ ಇದೆ. ರೇಖೀಯ ಜೋಡಣೆಯಲ್ಲಿ ಈ ಥರ ಏನಾಗಿರ್ತದೆ, ರೇಖೀಯ ಜೋಡಣೆಯಲ್ಲಿ ಪ್ಲಾಸ್ಟಿಕ್ನಲ್ಲಿ ಘಟಕಗಳು ಇರ್ತವೆ, ರೇಖೀಯ ಜೋಡಣೆಯಲ್ಲಿ ಆಗಿರ್ತವೆ. ಇನ್ನು ಕೆಲವು ಪ್ಲಾಸ್ಟಿಕ್ಗಳಲ್ಲಿ ಏನಾಗಿರ್ತಾವಪ್ಪ ಅಂತಂತಂದ್ರೆ ಅಡ್ಡಕೊಂಡಿ ಜೋಡಣೆಯಲ್ಲಿ ಇರ್ತವೆ. ಈ ಥರ ಅಡ್ಡ ಘಟಕಗಳು ಪ್ಲಾಸ್ಟಿಕ್ನಲ್ಲಿ ಕೆಲವು ಘಟಕಗಳು ಏನಾಗಿರ್ತವೆ, ರೇಖೀಯ ಜೋಡಣೆ ಇದ್ರೆ, ಇನ್ನು ಕೆಲವು ಘಟಕಗಳು ಏನಂದ್ರೆ ಅಡ್ಡಕೊಂಡಿ ಜೋಡಣೆ ಇರ್ತದೆ. ಈ ಥರ ಅಡ್ಡಕೊಂಡಿ ಜೋಡಣೆ ಪ್ಲಾಸ್ಟಿಕ್ ಘಟಕಗಳಲ್ಲಿ ಏನಾಗಿದೆ, ಎರಡು ರೀತಿ ಜೋಡಣೆ ಆಗಿರುತ್ತೆ. ಒಂದು ರೇಖೀಯ ಜೋಡಣೆ, ಇನ್ನೊಂದು ಏನಪ್ಪಾ ಅಂದ್ರೆ ಅಡ್ಡಕೊಂಡಿ ಜೋಡಣೆ ರೂಪದಲ್ಲಿ ಏನಾಗ್ತದೆ, ಪ್ಲಾಸ್ಟಿಕ್ ನಲ್ಲಿರ್ತಕ್ಕಂಥ ಘಟಕಗಳು ಏನಾಗಿರ್ತವೆ, ಹಿಂಗೆ ರೇಖೀಯ ಜೋಡಣೆ ಇರ್ತವೆ ಮತ್ತು ಹಿಂಗೆ ಅಡ್ಡಕೊಂಡಿ ಜೋಡಣೆ ರೂಪದಲ್ಲಿ ಜೋಡಣೆ ಆಗಿರ್ತವೆ. ಒಟ್ಟಾರೆಯಾಗಿ ಪ್ಲಾಸ್ಟಿಕ್ಗಳಂತ ಏನಪ್ಪಾ ಅಂದ್ರೆ ಒಂದು ಏನಾಗಿದೆ, ಪಾಲಿಮರ್ ಅಂತ ಹೇಳ್ತೀವಿ. ಸಂಶ್ಲೇಷಿತ ಎಳೆಗಳು ಯಾವ ರೀತಿ ಪಾಲಿಮರ್ನಿಂದ ಆಗಿದಾವೋ ಹಾಗೆ ಪ್ಲಾಸ್ಟಿಕ್ಗಳು ಸಹ ಏನಾಗುತ್ತೆ, ಒಂದು ಪಾಲಿಮರ್ ಅಂತ ಹೇಳ್ತೀವಿ. ಪ್ಲಾಸ್ಟಿಕ್ನಲ್ಲಿರ್ತಕ್ಕಂಥ ಘಟಕಗಳು ಎರಡು ರೀತಿ ಜೋಡಣೆ ಆಗಿರುತ್ತೆ. ಒಂದು ರೇಖೀಯ ಜೋಡಣೆ, ಪ್ರತಿಯೊಂದು ಘಟಕ ಇಂಥ ರೇಖೀಯ ಜೋಡಣೆ ಆಗಿರುತ್ತೆ. ಹಿಂಗೆ ಅಡ್ಡಕೊಂಡಿ ಜೋಡಣೆ ರೂಪದಲ್ಲಿ ಎರಡು ರೀತಿ ಜೋಡಣೆ ಆಗಿರ್ತವೆ. ಹಾಗಾದ್ರೆ ನೀವು ಚಿತ್ರದಲ್ಲಿ ನೋಡಿ, ಮನೆಯಲ್ಲಿ ಕೂತ್ಕೊಳ್ತಕ್ಕಂಥ ನೋಡಿ ಪ್ಲಾಸ್ಟಿಕ್ ಚೇರ್ ನೋಡಿ, ಪ್ಲಾಸ್ಟಿಕ್ ಚೇರ್, ಆಮೇಲೆ ಪ್ಲಾಸ್ಟಿಕ್ ಬಕೆಟ್ ಇರ್ಬೋದು, ಡಸ್ಟ್ಬಿನ್ ಇರ್ಬೋದು, ಆಟಿಕೆಗಳಾಗಿರ್ತಕ್ಕಂಥ ಸಣ್ಣ ಸಣ್ಣ ಮೋಟರ್ ಬೈಕ್ ಇರ್ಬೋದು, JCB ಇರ್ಬೋದು, ಟ್ರ್ಯಾಕ್ಟರ್ ಇರ್ಬೋದು, ಲಾರಿ ಇರ್ಬೋದು, ಬಸ್ಸು, ಜಾತ್ರೆಗಳಲ್ಲಿ ಏನು ತಯಾರು ಮಾಡ್ತಕ್ಕಂಥ ಇವೆಲ್ಲವೂ ಏನಪ್ಪ ಅಂತಂತಂದರೆ ಸಾಧ್ಯವಾದ ಎಲ್ಲ ಆಕಾರಗಳ ಆಟಿಕೆ ಅಳತೆಗಳಲ್ಲಿ ನಾವು ದೊರೀತವೆ. ಅಂದರೆ ಪ್ಲಾಸ್ಟಿಕ್ ದ್ರವ ರೂಪದಲ್ಲಿ ಇದ್ದಾಗ ಅದನ್ನು ಎರಕ ಒಯ್ದು ನಮಗೆ ಯಾವ ಬೇಕಾದ ಆಕಾರಕ್ಕೆ ಎರಕ ಒಯ್ದು ನಾವು ನಮ್ಮ ದಿನನಿತ್ಯದ ಅವಶ್ಯಕತೆಗಳ ಪೂರೈಸ್ತಕ್ಕಂಥ ವಸ್ತುಗಳನ್ನ ನಾವು ಪ್ಲಾಸ್ಟಿಕ್ಕಿಂದ ತಯಾರಿಸ್ಬೋದು. ಸಾಧ್ಯವಾದ ಎಲ್ಲ ಆಕಾರ ಮತ್ತು ಅಳತೆಗಳಲ್ಲಿ ನಮಗೆ ಇವತ್ತು ದೊರೆತವೆ. ಲೋಹಗಳಿಗೆ ಬದಲಾಗಿ ಇವತ್ತು ಅನೇಕ ಪ್ಲಾಸ್ಟಿಕ್ ವಸ್ತುಗಳನ್ನು ನಮ್ಮ ದಿನನಿತ್ಯ ಜೀವನದ ಮನೆಗಳಲ್ಲಿ ಬಳಸ್ತೇವೆ ನಾವು. ವಾಸ್ತವವಾಗಿ ಪ್ಲಾಸ್ಟಿಕ್ಕನ್ನು ಸುಲಭವಾಗಿ ಎರಕ ಒಯ್ಯಬಹುದು. ದ್ರವ ರೂಪದಲ್ಲಿ ಕರಗಿಸಿದ ಪ್ಲಾಸ್ಟಿಕ್ಕನ್ನು ಅಚ್ಚುಗಳಲ್ಲಿ ಎರಕ ಒಯ್ದು ಅದಕ್ಕೆ ಯಾವುದೇ ರೂಪ ನೀಡಬಹುದು. ದ್ರವ ರೂಪದಲ್ಲಿದ್ದಾಗ ಪ್ಲಾಸ್ಟಿಕ್ಕಿಗೆ ನಾವು ಪ್ಲಾಸ್ಟಿಕ್ಗಳನ್ನು ಮರುಚಕ್ರೀಕರಣಗೊಳಿಸ್ಬೋದು. ಪ್ಲಾಸ್ಟಿಕ್ಗಳನ್ನು ಏನು ಮಾಡೋದು, ಮರುಚಕ್ರೀಕರಣ ಅಂದರೆ ಅದನ್ನು ಮತ್ತೆ ಬಳಕೆ ಮಾಡಿದ್ದನ್ನು
ಮುರಿದದ್ದನ್ನು ಮತ್ತೆ ಕೈಗಾರಿಕೆಗೆ ಹೋಗಿ ಅದನ್ನು ಸಂಸ್ಕರಣೆ ದ್ರವರೂಪಕ್ಕೆ ತಂದು ಮತ್ತೆ ಕೆಲವು ರಾಸಾಯನಿಕ ವಸ್ತುಗಳನ್ನು ಸೇರಿಸಿ ಮತ್ತೆ ಪ್ಲಾಸ್ಟಿಕ್ಕನ್ನು ಮರುಚಕ್ರೀಕರಣಗೊಳಿಸ್ಬೋದು, ಬಳಕೆ ಮಾಡ್ಬೋದು. ಅದು ಪ್ಲಾಸ್ಟಿಕ್ಕನ್ನು ಮತ್ತು ಬಣ್ಣ ನೀಡ್ಬೋದು, ಕರಗಿಸ್ಬೋದು, ಮತ್ತು ಹಾಳೆಗಳಾಗಿ ಸುತ್ತಬೋದು, ತಂತಿಯಾಗಿಸ್ಬೋದು. ಆದ್ದರಿಂದ ಅನೇಕ ಉಪಯೋಗಗಳನ್ನು ಹೊಂದಿದೆ. ಪ್ಲಾಸ್ಟಿಕ್ಕಿನ ಗುಣಗಳನ್ನು ಏನಾರ ಬರೀರಿ ಅಂತಂದರೆ ಪ್ಲಾಸ್ಟಿಕ್ಕನ್ನು ಮೊದಲನೇ ಪಾಯಿಂಟು ಸುಲಭವಾಗಿ ಎರಕ ಒಯ್ಯಬಹುದು ಅಂತೇಳಿ. ಇದಕ್ಕೆ ಯಾವುದೇ ಬಣ್ಣವನ್ನು ನೀಡ್ಬೋದು, ನೀವು ಕರಗಿಸ್ಬೋದು, ಮತ್ತು ಹಾಳೆಗಳಾಗಿ ಸುತ್ತಿಸ್ಬೋದು, ತಂತಿ ಹಾಕಿಸ್ಬೋದು. ಇಷ್ಟು ಪ್ಲಾಸ್ಟಿಕ್ಕಿನ ಗುಣಗಳು. ಬರ್ಕೊಂತ ಇರ್ತಾನೆ ಮಕ್ಕಳೇ, ಪ್ಲಾಸ್ಟಿಕ್ಕಿನ ಗುಣಗಳನ್ನು ಬರೀರಿ ಅಂತಂದರೆ ಸುಲಭವಾಗಿ ಅದನ್ನು ಯಾವ ಬೇಕಾದರೂ ಎರಕ ಒಯ್ಬೋದು, ಯಾವುದೇ ರೂಪ ನೀಡ್ಬೋದು, ಮತ್ತು ಮರುಚಕ್ರೀಕರಣಗೊಳಿಸ್ಬೋದು, ಮರುಬಳಕೆ ಮಾಡ್ಬೋದು, ಬಣ್ಣ ನೀಡ್ಬೋದು, ಕರಗಿಸ್ಬೋದು, ಹಾಳೆಗಳು ಮಾಡ್ಬೋದು, ತಂತಿಗಳನ್ನು ಮಾಡ್ತಕ್ಕಂಥ ಸಾಮರ್ಥ್ಯ ಯಾವುದಕ್ಕಿದೆಯಪ್ಪ ಅಂದರೆ ಈ ಪ್ಲಾಸ್ಟಿಕ್ಗಳಿಗೆ ಇದೆ. ಇದು ಅನೇಕ ಉಪಯೋಗಗಳನ್ನು ಹೊಂದಿದೆ. ಈಗ ಪ್ಲಾಸ್ಟಿಕ್ ಚೂರನ್ನು ನೀವು ಬಾಗಿಸಲು ಪ್ರಯತ್ನಿಸಿ. ಈಗ ಒಂದು ಪ್ಲಾಸ್ಟಿಕ್ ಕವರನ್ನು ಹೆಂಗೆ ಬೇಕಾದ್ರೆ ಮಾಡೋದು, ಆದರೆ ಈ ಚೇರನ್ನು ಬಾಗಿಸೋಕ್ಕಾಗುತ್ತಾ? ಜಾಸ್ತಿ ವೆಯ್ಟನ್ನು ಹಾಕಿ ಮಾಡಿದಾಗ ಬೆಂಡಾದ ಮುರಿದು ಹೋಗುತ್ತೆ. ಬಾಗಿಸಲು ಪ್ರಯತ್ನಿಸಿ. ಎಲ್ಲ ಪ್ಲಾಸ್ಟಿಕ್ ವಸ್ತುಗಳು ಸುಲಭವಾಗಿ ಬಾಗಿಸ್ತಾವ. ಕೆಲವು ಬೇಗ ಬಾಗ್ತವೆ, ಇನ್ನು ಕೆಲವು ಬಾಗೋದಿಲ್ಲ. ಹಾಗಾದರೆ ಈ ಪ್ಲಾಸ್ಟಿಕ್ಗಳಲ್ಲಿ 2 ವಿಧಗಳಿದ್ದಾವೆ. ಒಂದು ಥರ್ಮೋಪ್ಲಾಸ್ಟಿಕ್, ಇನ್ನೊಂದು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಅಂತ ಹೇಳ್ತಾರೆ. ನೋಡಿ, ಹಾಗಾದರೆ ಕೆಲವು ಪ್ಲಾಸ್ಟಿಕ್ಗಳನ್ನು ಸುಲಭವಾಗಿ ಬಾಗಿಸ್ಬೋದು ಮತ್ತು ಕೆಲವನ್ನು ಬಾಗಿಸೋಕ್ಕಾಗಲ್ಲ. ಕೆಲವು ವಸ್ತುಗಳನ್ನು ಬಾಗಿಸಲು ಒತ್ತಡ ಹಾಕಿದಾಗ ಮುರಿದು ಹೋಗ್ತವೆ. ಈಗ ನಮ್ಮ ತಲೆ ಇದೆ, ನಾವು ಗೋಡೆಗೆ ಹೋಗಿ ನಮ್ಮ ತಲೆ ಹೊಡೆಯಲ್ಲ ಅಂತಂದು ಜೋರಾಗಿ ಗೋಡೆ ಹೊಡೆದ್ಬಿಟ್ರೆ ಏನಾಗ ಸ್ಕಲ್ ಓಪನ್ ಆಗಿ ತಲೆ ಓಪನ್ ಆಗುತ್ತೆ. ಅಂದರೆ ಕೆಲವು ಪ್ಲಾಸ್ಟಿಕ್ಗಳ ಮೇಲೆ ಬಾಗ್ಲಿಕ್ಕೆ ಒತ್ತಡ ಹಾಕ್ಬೇಕಾಗ್ತದೆ. ಇನ್ನು ಕೆಲವಕ್ಕೆ ಏನಾಗ್ತದೆ, ಒತ್ತಡ ಹಾಕೋದೇ ಬೇಡ. ಒಂದು ಪ್ಲಾಸ್ಟಿಕ್ ಕವರನ್ನು ಮುದ್ರಬೋದು, ಕೈಯಲ್ಲೇ ನಾವು ಮುದ್ರೆ ಹಾಕ್ಬೋದು. ಪ್ಲಾಸ್ಟಿಕ್ಗಳ ಬಾಟಲಿಗೆ ನಾವು ಬಿಸಿ ನೀರನ್ನು ಹಾಕಿದಾಗ ಅದೇನಾಗುತ್ತದೆ, ವಿರೂಪಗೊಳ್ಳುತ್ತದೆ. ಒಂದು ಭಾಳ ಕಾದಿರ್ತಕ್ಕಂಥ ನೀರನ್ನು ನಾವು ಪ್ಲಾಸ್ಟಿಕ್ ಬಾಟಲಿಗೆ ಹಾಕಿದಾಗ ಬಿಸಿ ನೀರಿನಲ್ಲಿರ್ತಕ್ಕಂಥ ಉಷ್ಣವು ಪ್ಲಾಸ್ಟಿಕ್ ಬಾಟಲನ್ನು ಏನಾಗ್ತೀವಿ, ವಿರೂಪಗೊಳ್ಳುತ್ತದೆ. ಈಗ ನೋಡಿ, ಡಸ್ಟರ್ ಇದೆ. ಈ ಡಸ್ಟರ್ ಇದ್ರ ಮೇಲೆ ನಾವು ನೋಡೋಕೆ ಚೆನ್ನಾಗಿ ಕಾಣ್ತದೆ. ಇದ್ರ ಮೇಲೆ ಕೈಯಲ್ಲಿ ಒತ್ತಡ ಹಾಕಿದಾಗ ಏನಾಗುತ್ತಿದ್ದು ವಿರೂಪಗೊಳ್ಳುತ್ತದೆ. ವಿರೂಪಗೊಳ್ಳುತ್ತೆ. ಹಾಗೆ ಬಿಸಿನೀರು ಹಾಕಿದಾಗ ಬಾಟ್ಲಿ ತನ್ನ ಆಕಾರವನ್ನು ಕಳೆದುಕೊಳ್ಳುತ್ತದೆ. ಯಾವ ಪ್ಲಾಸ್ಟಿಕ್ಗಳಿಗೆ ನಾವು ಉಷ್ಣವನ್ನು ಕೊಟ್ಟಾಗ ತಮ್ಮ ಆಕಾರದಲ್ಲಿ ವಿರೂಪವಾಗ್ತವೋ ಅಂಥ ಪ್ಲಾಸ್ಟಿಕ್ಗಳಿಗೆ ಅಂತ ಥರ್ಮೋ ಪ್ಲಾಸ್ಟಿಕ್. ಅಂದರೆ ನಾವು ಉಷ್ಣ ಕೊಟ್ಟಾಗ ತನ್ನ ಆಕಾರವನ್ನು ಸಂಪೂರ್ಣವಾಗಿ ಬದಲಾಯಿಸಿಕೊಳ್ಳುವ ಪ್ಲಾಸ್ಟಿಕ್ಗಳಿಗೆ ಏನಂತ ಕರಿತೀವಿ, ಥರ್ಮೋಪ್ಲಾಸ್ಟಿಕ್. ಅಂದರೆ ಬಿಸಿ ಮಾಡಿದಾಗ ಸುಲಭವಾಗಿ ವಿರೂಪಗೊಳ್ಳುವ ಪ್ಲಾಸ್ಟಿಕ್ಗಳನ್ನು ಥರ್ಮೋಪ್ಲಾಸ್ಟಿಕ್ ಅಂತ ಕರಿತೀವಿ. ಉದಾಹರಣೆ ಪಾಲಿಥೀನ್. ಅಂದರೆ ಅಂಗಡಿಯಲ್ಲಿ ಅನೇಕ ಪಟ್ಟಣಗಳನ್ನು ಕಟ್ಟಲಿಕ್ಕೆ ಬೆಲ್ಲ ತರ್ಬೋದು, ಸಕ್ಕರೆ ತರ್ಬೋದು, ದ್ವಿದಳ ಧಾನ್ಯಗಳಾಗಿರ್ತಕ್ಕಂಥ ತೊಗರಿ, ಬೇಳೆ ಇವೆಲ್ಲವನ್ನು ಕವರ್ ಮಾಡಲಿಕ್ಕೆ ಬಳಸ್ತಕ್ಕಂಥ ಪ್ಲಾಸ್ಟಿಕ್ಗಳಿಗೆ ಪಾಲಿಥೀನ್ ಅಂತ ಹೇಳ್ತೇವೆ. ಮತ್ತು ರೈತ ಮತ್ತು ನಲ್ಲಿ ನೀರು ಬರಲಿಕ್ಕೆ ಬರ್ತಕ್ಕಂಥ PVC ಪೈಪ್ ಪಾಲಿವಿನೈಲ್ ಕ್ಲೋರೈಡ್ ಅಂತ ಹೇಳ್ತೇವೆ. ಒಂದು ಪೈಪನ್ನು ಇನ್ನೊಂದು ಪೈಪ್ ಜಾಯಿಂಟ್ ಮಾಡ್ಬೇಕಾದ್ರೆ ಅಂತಾರೆ, ಪೈಪಿನ ತುದಿಯನ್ನು ಏನು ಮಾಡ್ತಾರೆ, ಕಾಸಿದಾಗ ಅದು ವಿರೂಪಗೊಂಡು ಏನಾಗುತ್ತೆ, ಮೆತ್ತಗಾಗುತ್ತೆ. ಆವಾಗ ಇನ್ನೊಂದು ಪೈಪನ್ನು ಜಾಯಿಂಟ್ ಮಾಡ್ತಾರೆ, ಆವಾಗ ಮತ್ತದು ಸೆಟ್ ಆಗುತ್ತೆ. ಈ ರೀತಿ ಏನಾಗುತ್ತೆ ಶಾಖವನ್ನು ಕೊಟ್ಟು ಬಿಸಿ ಮಾಡಿದಾಗ ಸುಲಭವಾಗಿ ವಿರೂಪಗೊಳ್ಳುವ ಪ್ಲಾಸ್ಟಿಕ್ಗಳಿಗೆ ಏನಂತ ಕರಿತೀವಿ, ಥರ್ಮೋಪ್ಲಾಸ್ಟಿಕ್ ಅಂತ ಕರಿತೀವಿ. ಈ ಥರ್ಮೋಪ್ಲಾಸ್ಟಿಕ್ಗಳನ್ನು ನಾವು ಇಲ್ಲಿ ಕೆಲವು ತರಕಾರಿ ತರಲಿಕ್ಕೆ ಬಳಸ್ತಕ್ಕಂಥ ಪ್ಲಾಸ್ಟಿಕ್ ಚೀಲಗಳಿರ್ಬೋದು, ಮತ್ತು PVC ಪೈಪ್ಗಳಿರ್ಬೋದು, ಬಾಚಣಿಕೆ ಇರ್ಬೋದು, ಮನೆಯಲ್ಲಿ ತುಂಬತಕ್ಕಂಥ ವಿವಿಧ ಸಂಗ್ರಾಹಕ ಡಬ್ಬೆಗಳು ಸಹ ಯಾವುದರಿಂದ ಮಾಡಲ್ಪಟ್ಟಿರ್ತಾವಪ್ಪ ಅಂತಂದರೆ ಈ ಥರ್ಮೋ ಪ್ಲಾಸ್ಟಿಕ್ಕಿಂದ. ಅಕ್ಕಿ ಹಾಕ್ಲಿಕ್ಕೆ ಇರ್ಬೋದು, ಕೆಲವು ಧಾನ್ಯಗಳನ್ನು ಹಾಕ್ಲಿಕ್ಕೆ ಬಾಚಣಿಕೆ ಇರ್ಬೋದು, ಕೆಲವು ಆಟಿಕೆ ಸಾಮಾನುಗಳು ಏನು ಮಾಡ್ತೇವೆ ಥರ್ಮೋ ಪ್ಲಾಸ್ಟಿಕ್ನಿಂದ
ಮಾಡಲ್ಪಟ್ಟಿರ್ತವೆ. ಇನ್ನೊಂದು ಯಾವುದಪ್ಪ ಅಂತಂದರೆ ಥರ್ಮೋಸೆಟ್ಟಿಂಗ್ ಅಂತ ಹೇಳ್ತೇವೆ. ಒಮ್ಮೆ ಎರಕ ಒಯ್ದ ಮೇಲೆ, ಒಮ್ಮೆ ದ್ರವ ಸ್ಥಿತಿಯಲ್ಲಿರ್ತಕ್ಕಂಥದ್ದನ್ನು ಮತ್ತೆ ಅಚ್ಚುಗಳ ಮುಖಾಂತರ ಎರಕ ಒಯ್ದು ಮೇಲೆ ಪುನಃ ಕಾಸಿ ಮೆದುಗೊಳಿಸಲಾಗದ ಪ್ಲಾಸ್ಟಿಕ್ಗಳಿವೆ, ಅವನೇನಂತ ಕರಿತೇವೆ ಥರ್ಮೋಸೆಟ್ಟಿಂಗ್ ಅಂತ ಕರಿತೇವೆ. ಒಮ್ಮೆ ಏನು ಮಾಡ್ತೇವೆ, ಎರಕ ಒಯ್ದ ಮೇಲೆ ಪುನಃ ಕಾಸಿ ಮೆದುಗೊಳಿಸಲಾಗದ ಪ್ಲಾಸ್ಟಿಕ್ಗಳಿವನ್ನ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಅಂತ ಕರಿತೇವೆ. ಉದಾಹರಣೆ ಯಾವುದಪ್ಪ ಅಂದರೆ ನೋಡಿ, ಇಲ್ಲಿ ನಿಮ್ಮ ಮನೆಯಲ್ಲಿ ಕುಕ್ಕರ್ನ ಇಡಿ ಇರ್ಬೋದು, ಅಥವಾ ಏನಪ್ಪ ಅಂದರೆ ತವನ, ಏನು ರೊಟ್ಟಿ ಬೇಯಿಸ್ತಕ್ಕಂಥದ್ದು, ಚಪಾತಿ ಬೇಯಿಸ್ತಕ್ಕಂಥ ತವ ಇದೆಲ್ಲ, ಇದು ಹಂಚು ಅಂತ ಹೇಳ್ತಾರೆ, ಆದರೆ ಇಡಿಕೆ ನೋಡಿರಿ, ಅವು ಬೇಗನೆ ಒಂದ್ಸರಿ ಅವನು ಎರಕ ಒಯ್ದು ಮಾಡಿರ್ತಾರೆ, ಮತ್ತೆ ನೀವು ಶಾಖ ಕೊಟ್ಟಾಗ ವಿರೂಪಗೊಳ್ಳದೆ ತನ್ನ ಸ್ಥಿತಿ ಯಾವ ರೀತಿ ಇರ್ತದೆ ಹಂಗೆ ಇರ್ತಕ್ಕಂಥ ಪ್ಲಾಸ್ಟಿಕ್ಗಳಿಗೆ ಅಂತ ಕರಿತೀವಿ ಥರ್ಮೋಸೆಟ್ಟಿಂಗ್ ಅಂತ ಕರಿತೀವಿ. ಉದಾಹರಣೆ ಯಾವುದಪ್ಪ ಅಂದರೆ ಬೆಕ್ ಲೈಟ್, ಯಾಕಂದರೆ ಬೆಕ್ ಲೈಟ್ ಅಂತಕ್ಕಂಥ ಪ್ಲಾಸ್ಟಿಕ್ ಥರ್ಮೋಸೆಟ್ಟಿಂಗ್ ಅಂತ ಹೇಳ್ತೀವಿ. ಥರ್ಮೋಸೆಟ್ಟಿಂಗ್ ಅಂದ್ರೆ ಏನಂದರೆ ಒಮ್ಮೆ ಎರಕ ಒಯ್ದ ಮೇಲೆ ಪುನಃ ಕಾಸಿ ಮೆದುಗೊಳಿಸಲಾಗದ ಪ್ಲಾಸ್ಟಿಕ್ಗಳಿಗೆ ಥರ್ಮೋಸೆಟ್ಟಿಂಗ್ ಅಂತ ಹೇಳ್ತೀವಿ. ಮತ್ತು ಅದಕ್ಕೆ ಉದಾಹರಣೆ ಯಾವುದಪ್ಪ ಅಂದರೆ ಬೆಕ್ಲೈಟ್ ಅಂತಕ್ಕಂಥದ್ದು, ಮೆಲಮೈನುಗಳು ಅಂತಕ್ಕಂಥದ್ದು ಎರಡು ಉದಾಹರಣೆಗಳು. ಈ ಬೆಕ್ಲೈಟ್ ಅಂತಕ್ಕಂಥ ಪ್ಲಾಸ್ಟಿಕ್ ಇದೆಯಲ್ಲ, ಉಷ್ಣ ಮತ್ತು ವಿದ್ಯುತ್ತಿನ ದುರ್ಬಲವಾದ, ಅಂದರೆ ಈ ಬೆಕ್ಲೈಟ್ ಅಂತಕ್ಕಂಥ ಉಷ್ಣವನ್ನು ಹಾದು ಹೋಗಲಿಕ್ಕೆ ಬಿಡಲ್ಲ ಮತ್ತು ವಿದ್ಯುತ್ ಶಕ್ತಿಯನ್ನು ಹಾದು ಹೋಗಕ್ಕೆ ಬಿಡಲ್ಲ, ಅದಕ್ಕೋಸ್ಕರ ದುರ್ಬಲವಾದ ಅಂತ ಹೇಳ್ತೀವಿ. ಮತ್ತು ನೋಡಲಿ ಅಷ್ಟೇ ಅಲ್ಲ, ಇದನ್ನು ವಿದ್ಯುತ್ ಸ್ವಿಚ್ ಮನೆಯಲ್ಲಿ ಹಾಕ್ತಾರಲ್ಲ, ಆ ಸ್ವಿಚ್ಗಳಿರ್ಬೋದು, ವಿವಿಧ ಪಾತ್ರೆಗಳ ಇಡಿಕೆಗಳಿರ್ಬೋದು, ಇತ್ಯಾದಿಗಳ ತಯಾರಿಕೆಯಲ್ಲಿ ಯಾವುದಂದರೆ ಬೆಕ್ಲೈಟನ್ನು ಬಳಸ್ತಾರೆ. ಆಮೇಲೆ ಮೆಲಮೈನ್ ಅಂತಕ್ಕಂಥದ್ದು ನಾನು ಹೇಳಿದ್ದು ನನಗ, ಮೆಲಮೈನ್ ಮತ್ತು ಬೆಕ್ಲೈಟ್ ಅಂತಕ್ಕಂಥ ಥರ್ಮೋಸೆಟ್ಟಿಂಗು. ಈ ಬೆಕ್ಲೈಟ್ ಅಂತಕ್ಕಂಥದ್ದು ಸ್ವಿಚ್ಗಳ ತಯಾರಿಕೆಯಲ್ಲಿ, ಪಾತ್ರೆಗಳ ಇಡಿಕೆಗಳ ತಯಾರಿಕೆಯಲ್ಲಿ ಬಳಸ್ತಾರೆ ಅಂತ ಹೇಳಿದ್ವಿ. ಮೆಲಮೈನ್ ಅಂತಕ್ಕಂಥ ಒಂದು ಪರಿವರ್ತನೆಯ ವಸ್ತು, ಇದು ಬೆಂಕಿ ನಿರೋಧಕ ಮತ್ತು ಇತರೆ ಪ್ಲಾಸ್ಟಿಕ್ನಲ್ಲಿ ಹೆಚ್ಚಿನ ಉಷ್ಣತೆಯನ್ನು ತಡೆಯಬಲ್ಲದು. ನೋಡಿ, ಈಗ ಹಳ್ಳಿಗಳಲ್ಲಿ ಅಥವಾ ಯಾವುದೇ ಮನೆ ಬೆಂಕಿ ಹಚ್ಚಿರ್ತದೆ, ಆ ಬೆಂಕಿ ನಿರೋಧಕವಾಗಿ ತಡಿಲಿಕ್ಕೆ ಫೈರ್ ಎಂಜಿನ್ ನೀರು ಬಳಸಬೇಕಾದ್ರೆ ಅಲ್ಲಿ ಇರತಕ್ಕಂಥ ವ್ಯಕ್ತಿಗಳು ಏನು ಮಾಡ್ತಾರೆ, ಬೆಂಕಿ ನಿರೋಧಕವಾಗಿ ಮೆಲಮೈನ್ ಪ್ಲಾಸ್ಟಿಕ್ಕನ್ನು ಬೆಂಕಿಗೆ ಇಡ್ತಾರೆ. ಆ ಬೆಂಕಿ ತಗಲು ಸಾಧು ಏನಾದರೂ ವಿರೂಪಗೊಳ್ಳದೆ ಏನು ಮಾಡೋದು, ಬೆಂಕಿ ನಂದಿಸಲಿಕ್ಕೆ ಸಹಾಯ ಮಾಡ್ತಕ್ಕಂಥ ಉಷ್ಣ ನಿರೋಧಕವಾಗಿ ಕಾರ್ಯನಿರ್ವಹಿಸ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಮೆಲಮೈನ್ ಅಂತ ಹೇಳ್ತೀವಿ. ಹೆಚ್ಚು ಉಷ್ಣತೆಯನ್ನು ತಡೆಯಬಲ್ಲದು. ಇದನ್ನು ನೆಲ ಹಾಸುಗಳಲ್ಲಿ, ಅಡಿಗೆ ಉಪಕರಣಗಳು ಮತ್ತು ಬೆಂಕಿ ನಿರೋಧಕ ಬಟ್ಟೆಗಳ ತಯಾರಿಕೆಯಲ್ಲಿ ಯಾವುದಪ್ಪ ಅಂದರೆ ಮೆಲಮೈನನ್ನು ಉಪಯೋಗಿಸ್ತಾರೆ. ಥರ್ಮೋ ಪ್ಲಾಸ್ಟಿಕ್ ಮತ್ತು ಸೆಟ್ಟಿಂಗ್ ಪ್ಲಾಸ್ಟಿಕ್ ವಿವಿಧಗಳ ಉಪಯೋಗಗಳನ್ನು ತೋರಿಸ್ತೇವೆ. ಈಗ ನೋಡಿ, ಇಲ್ಲಿ ಸ್ವಿಚ್ ಇರ್ಬೋದು, ಅಡುಗೆ ಮನೆಯಲ್ಲಿ ಬಳಸ್ತಕ್ಕಂಥ ತಟ್ಟೆ ಇರ್ಬೋದು, ಹಾಟ್ ಬಾಕ್ಸ್ ಇರ್ಬೋದು, ಮತ್ತು ಡಬ್ಬಿಗಳು ಅದಾವಲ್ಲ, ಅವು ಥರ್ಮೋ ಪ್ಲಾಸ್ಟಿಕ್ ಮತ್ತು ಥರ್ಮೋಸೆಟ್ಟಿಂಗಿಂದ ಮಾಡ್ತವೆ. ಕೆಲವು ಆಯ್ಕೆಯ ವಸ್ತುಗಳಾಗಿ ನಾವು ಪ್ಲಾಸ್ಟಿಕ್ಕನ್ನು ಬಳಸ್ತೇವೆ. ನಾವು ಆಹಾರ ವಸ್ತುಗಳು, ನೀರು, ಹಾಲು, ಉಪ್ಪಿನಕಾಯಿ, ಶುಷ್ಕ ಆಹಾರ ಇತ್ಯಾದಿಗಳನ್ನು ಸಂಗ್ರಹಿಸಿರ್ತಕ್ಕಂಥ ಕುರಿತ ವಿಚಾರ ಮಾಡಿದರೆ ಪ್ಲಾಸ್ಟಿಕ್ಗಳನ್ನು ಸಂಗ್ರಹಗಳು ಹೆಚ್ಚು ಅನುಕೂಲಕರವಾಗಿ ಕಾಣಿಸ್ತವೆ. ನೋಡಿ, ಯಾಕಂದರೆ ಪ್ಲಾಸ್ಟಿಕ್ಕನ್ನು ನಾವು ಅನೇಕ ಆಹಾರ ವಸ್ತುಗಳು, ಧಾನ್ಯಗಳನ್ನು ತುಂಬಿಡಲಿಕ್ಕೆ, ಉಪ್ಪಿನಕಾಯಿ ತುಂಬಿಡಲಿಕ್ಕೆ ಬಳಸ್ತೇವೆ. ಆದರೆ ಹೆಚ್ಚು ಅನುಕೂಲವಾಗಿದೆ. ಆದರೆ ಪ್ಲಾಸ್ಟಿಕ್ಕು ಯಾವುದೇ ಗಾಳಿ ನೀರಿನೊಂದಿಗೆ ರಾಸಾಯನಿಕವಾಗಿ ವರ್ತಿಸೇ ಇರೋದ್ರಿಂದ ಈ ವಸ್ತುಗಳನ್ನು ಸಂಗ್ರಹಿಸಿಡಬಹುದು. ಮತ್ತು ಈ ಪ್ಲಾಸ್ಟಿಕ್ ಬಹಳ ಹಗುರವಾಗಿರುತ್ತೆ. ಪ್ಲಾಸ್ಟಿಕ್ಕಿನ ಗುಣಗಳು ಬಹಳ ಹಗುರಾಗಿರುತ್ತವೆ, ಬೆಲೆ ಕಡಿಮೆ ಇರ್ತದೆ, ಹೆಚ್ಚು ಬಲಿಷ್ಠ, ಬಳಕೆಗೆ ಸುಲಭವಾಗಿರ್ತವೆ. ಈ ಗುಣಗಳಿಂದ ಇವೆಲ್ಲ ಕಾರಣಕ್ಕೆ ನಾವು ಏನು ಮಾಡ್ತೇವೆ, ಲೋಹಗಳಿಗೆ ಬದಲಾಗಿ ಈ ಪ್ಲಾಸ್ಟಿಕ್ಕನ್ನು ಬಳಸ್ತೇವೆ. ಯಾವ ಕಾರಣದಿಂದಪ್ಪ ಅಂತಂದರೆ ಏನನ್ನಾಗದೆ ಹಗುರವಾಗಿರೋದ್ರಿಂದ, ಬೆಲೆ ಕಡಿಮೆ ಇರ್ತದೆ ಮತ್ತು ಬಲಿಷ್ಠ, ಬಳಕೆಗೆ ಸುಲಭವಾಗಿರೋದ್ರಿಂದ ಲೋಹಗಳಿಗೆ ಬದಲಾಗಿ ಪ್ಲಾಸ್ಟಿಕ್ಕನ್ನು ವ್ಯಾಪಕವಾಗಿ ಇವತ್ತು ಬಳಸ್ತಾ ಇದ್ದೀವಿ. ಲೋಹಗಳಿಗೆ ಹೋಲಿಸಿದರೆ ಪ್ಲಾಸ್ಟಿಕ್ಗಳು ಹಗುರವಾಗಿವೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೇನೋ ಸಾಗಣೆ ಸುಲಭ. ಪ್ಲಾಸ್ಟಿಕ್ಗಳ ಕಾರುಗಳು, ವಿಮಾನಗಳು, ವಿಮಾನೌಕೆಗಳು ಉಪಯೋಗಿಸ್ತಾರೆ, ಚಪ್ಪಲಿಗಳು, ಆಮೇಲೆ ಪ್ಲಾಸ್ಟಿಕ್ ಚೇರ್ಗಳು, ಟೇಬಲ್ಲುಗಳು, ಈ ರೀತಿ ಅನೇಕ ಅಲಂಕಾರಿಕ ವಸ್ತುಗಳು, ಮನೆಯಲ್ಲಿ ಶೋಕೇಸ್ನಂಥ ಅಲಂಕಾರಿಕ ವಸ್ತುಗಳು ಇತ್ಯಾದಿ ವಸ್ತುಗಳನ್ನು ನಾವು ಎಣಿಸಲು ಪ್ರಾರಂಭಿಸಿದರೆ ಈ ಪಟ್ಟಿಗೆ ಕೊನೆ ಇರುವುದಿಲ್ಲ. ಅಷ್ಟು ನಾವು ಇವತ್ತು ಪ್ಲಾಸ್ಟಿಕ್ಕನ್ನು ವ್ಯಾಪಕವಾಗಿ ಬಳಕೆಯನ್ನು ನಾವು ಮಾಡ್ತೇವೆ.
ಹಂಗಾಗಿ ಇದನ್ನು ಲೋಹಗಳಿಗೆ ಬದಲಾಗಿ ಪ್ಲಾಸ್ಟಿಕ್ಕನ್ನು ಇವತ್ತು ವ್ಯಾಪಕವಾಗಿ ಬಳಸ್ತಿರ್ತದೆ ಅಲ್ಲ.